ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಗಂಡ ಹೆಂಡತಿಗೆ ಮೂರು ಸಾವಿರ ರೂಪಾಯಿ ಅಂತ ಹೇಳಿದ್ರೆ, ಗಂಡನಿಗೆ 3,000 ರೂಪಾಯಿ, ಹೆಂಡತಿಗೆ 3,000 ರೂಪಾಯಿ, ಟೋಟಲ್ ಆಗಿ ಪ್ರತಿ ತಿಂಗಳು 6,000 ರೂಪಾಯಿ ಹಣನ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಸೊ ಇದು ಯಾವ ಯೋಜನೆ, ಹಾಗೆ ಈ ಯೋಜನೆಗೆ ಏನೇನು ದಾಖಲಾತಿಗಳು ಬೇಕು, ಜೊತೆಗೆ ಇದಕ್ಕೆ ಏನು ಅರ್ಹತೆ ಇರಬೇಕು, ಎಲ್ಲಿ ಹೋಗಿ ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದು ಅಂತ ಹೇಳ್ಬಿಟ್ಟು ಕೂಡ ನಿಮಗೆಲ್ಲ ಡೌಟ್ಸ್ ಇರುತ್ತೆ. ಸೊ ಈ ಯೋಜನೆಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನೀಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ತುಂಬ ಉಪಯೋಗ ಪಡ್ಕೊಳ್ತಾರೆ. ಸೊ ಹಾಗಾಗಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೌದು ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಗಂಡಂಗೆ 3,000 ರೂಪಾಯಿ, ಹೆಂಡತಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಹಣ ಬರ್ತಾ ಇದೆ. ಸೊ ಒಂದು ತಿಂಗಳಿಗೆ 6,000 ರೂಪಾಯಿ ಬರ್ತಾ ಇದೆ. ಗಂಡಂಗೆ ಹೆಂಡತಿಗೆ ಸೇರಿ 6,000 ರೂಪಾಯಿ ಅಕೌಂಟಿಗೆ ಬರ್ತಾ ಇದೆ. ಸೊ ಈ ಯಾವ ಯೋಜನೆಯಿಂದ ಈ 6,000 ರೂಪಾಯಿ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೂ ಗಂಡ ಹೆಂಡತಿಗೂ 3,000 ರೂಪಾಯಿ ಅಂತೆ 6,000 ರೂಪಾಯಿ ಬರ್ತಾ ಇದೆ. ಸೊ ಈ ಯೋಜನೆಗೆ ಏನೇನು ಅರ್ಹತೆ ಬೇಕು ಅಂತ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ಈಗಾಗಲೇ 18 ವರ್ಷದಿಂದ 40 ವರ್ಷದ ಒಳಗಡೆ ಇರಬೇಕಾಗತ್ತೆ ಈ ಯೋಜನೆಗೆ ಅರ್ಜಿನ ನೀವು ಸಲ್ಲಿಸಬೇಕು ಅಂತ ಹೇಳಿದ್ರೆ. ಜೊತೆಗೆ ನಿಮ್ಮ ಮಾಸಿಕ ಆದಾಯ, ತಿಂಗಳ ಆದಾಯ 15,000ಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ನ ನೀವು ಹೊಂದಿರಬಾರ್ದು, ಯಾವುದೇ ರೀತಿಯಾದ ಇನ್ಕಮ್ ಟ್ಯಾಕ್ಸ್ನ ನೀವು ಕಟ್ತಾ ಇರಬಾರ್ದು. ಹಾಗೆ GST ಪೇಯರು ಕೂಡ ಆಗಿರಬಾರ್ದು. ಹಾಗೆಯೇ PF ESI ಯೋಜನೆಗೆ ನೀವು ಒಳಪಟ್ಟಿರಬಾರ್ದು. ಈಗ ಗಾರ್ಮೆಂಟ್ಸ್ಗಳಲ್ಲಿ ವರ್ಕ್ ಮಾಡೋರು ಅಥವಾ ಬೇರೆ ಕಡೆ ವರ್ಕ್ ಮಾಡೋರು ಕೂಡ ESI PFನ ಕಟ್ತಾ ಇರ್ತೀರಾ. ಈ ರೀತಿ ESI PFನ ನೀವು ಕಟ್ತಾ ಇದ್ರೆ ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಹಾಗೆಯೇ ಅರ್ಜಿ ಸಲ್ಲಿಸೋದು ಎಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಗ್ರಾಮ ಒನ್ ಏನಿದೆ, ಗ್ರಾಮ ಒನ್ ಸೆಂಟರ್ಗಳಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಕೊಳ್ತಾರೆ. ಹಾಗೆಯೇ CSC ಸೆಂಟರ್ಗಳಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಕೊಳ್ತಾರೆ. ಸೊ ನಿಮಗೆ ಗ್ರಾಮ ಒನ್ ಅಥವಾ CSC ಯಾವ ಸೆಂಟರ್ಗಳಲ್ಲೂ ಹೋದರೂ ಕೂಡ ಅರ್ಜಿನ ಸಲ್ಲಿಸಿ ಕೊಡ್ತಾರೆ. ಜೊತೆಗೆ ನಿಮಗೆ ಏನೇನು ದಾಖಲಾತಿಗಳು ಬೇಕು ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕಂತ ಹೇಳೋದಾದರೆ, ಆಧಾರ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಆಧಾರ್ ಕಾರ್ಡು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಏನಿದೆ ಅದು ನಿಮ್ಮದೇ ಬ್ಯಾಂಕ್ ಪಾಸ್ಬುಕ್ಕನ್ನು ತೊಗೊಂಡೋಗ್ಬೇಕಾಗತ್ತೆ. ಹೆಂಡತಿದಾದರೆ ಹೆಂಡತಿದು, ಗಂಡಂದಾದರೆ ಗಂಡಂದು ಪಾಸ್ಬುಕ್ಕನ್ನು ತೊಗೊಂಡೋದ್ರೆ ಅಲ್ಲಿ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಜೊತೆಗೆ ಯಾರು ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ರೆ, ಅಸಂಘಟಿತ ಕಾರ್ಮಿಕರು ಸ್ನೇಹಿತರೆ. ಸೊ ಅಸಂಘಟಿತ ಕಾರ್ಮಿಕರು ಮಾತ್ರ ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದು. ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳು, ರಿಕ್ಷಾ ಓಡಿಸೋರು, ಹಾಗೆ ಕಟ್ಟಡ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಮನೆ ಕೆಲಸದವರು, ಈ ಥರ ಇರೋರು ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇದೆಲ್ಲದೂ ಆಯಿತು. ಅರ್ಜಿನ ಸಲ್ಲಿಸೋದು ಎಲ್ಲಿ ಅಂತ ಹೇಳಿ ಕೂಡ ಆಯಿತು. ಆದರೆ ನಿಮಗೆ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಅಕೌಂಟಿಗೆ ಹಣ ಬರೋದು ಯಾವಾಗ ಅಂತ ತಿಳ್ಕೊಳ್ಳೋದಾದರೆ, ಇಲ್ಲಿ ಒಂದು ಚಾರ್ಟ್ನ ನಾನು ಇವಾಗ ಹಾಕ್ತೀನಿ, ನೋಡ್ಕೊಳ್ಳಿ. ಏನಂತ ಹೇಳಿದ್ರೆ, ನಿಮಗೆ 18 ವರ್ಷದಿಂದ 40 ವರ್ಷದ ತನಕ ನೀವು ಗೌರ್ನಮೆಂಟಿಗೆ ಹಣನ ಕಟ್ಟಬೇಕಾಗತ್ತೆ. ಪ್ರತಿ ತಿಂಗಳು ಹಣನ ಕಟ್ಟಬೇಕಾಗತ್ತೆ. ಸೊ ಹಣ ಕಟ್ಟೋದು ಜಾಸ್ತಿ ಬರೋದಿಲ್ಲ. 18 ವರ್ಷ ನೀವು ವಯಸ್ಸಾಗಿದ್ದರೆ 55 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಪ್ರತಿ ತಿಂಗಳು 55 ರೂಪಾಯಿ ಕಟ್ತಾ ಹೋದ್ರಾಯ್ತು. ವರ್ಷಕ್ಕೆ ನಿಮಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ಸರಾಸರಿ ಒಂದು 650 ರೂಪಾಯಿ ತನಕ ಬರ್ಬೋದು. ಹಾಗೆಯೇ 19 ವರ್ಷದವರಾಗಿದ್ದರೆ 58 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ. 20 ವರ್ಷದವರಾದರೆ 61 ರೂಪಾಯಿ ಕಟ್ಟಬೇಕಾಗತ್ತೆ. 21 ವರ್ಷದವರಾದರೆ 64 ರೂಪಾಯಿ ಕಟ್ಟಬೇಕಾಗತ್ತೆ. 22 ವರ್ಷದವರಾದರೆ 68 ರೂಪಾಯಿ. 23 ವರ್ಷದವರು 72 ರೂಪಾಯಿ. 24 ವರ್ಷದವರು 76 ರೂಪಾಯಿ. 25 ವರ್ಷದವರು 80 ರೂಪಾಯಿ. 26 ವರ್ಷದವರು 85 ರೂಪಾಯಿ. 27 ವರ್ಷದವರು 90 ರೂಪಾಯಿ. 28 ವರ್ಷದವರು 95 ರೂಪಾಯಿ. 29 ವರ್ಷದವರು 100 ರೂಪಾಯಿ. 30 ವರ್ಷದವರು 105 ರೂಪಾಯಿ. ಈ ರೀತಿ ಕಟ್ಕೊಂತ ಹೋಗಬೇಕಾಗತ್ತೆ. ಪ್ರತಿ ವರ್ಷ ಕೂಡ ನಿಮಗೆ ಒಂದು 5 ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ತಿಂಗಳಿಗೆ ನೀವು ಏನಿಲ್ಲ ಅಂತ ಹೇಳಿದ್ರು ಒಂದು 100-105 ರೂಪಾಯಿ ಕಟ್ತಾ ಹೋದರೂ ಕೂಡ ಲಾಸ್ಟಲ್ಲಿ ನಿಮಗೆ 40 ವರ್ಷ ಆದಮೇಲೆ ಸ್ಟಾಪ್ ಮಾಡ್ತಾರೆ ಕಟ್ಟೋದನ್ನು. ಸೊ 40 ವರ್ಷದಿಂದ 60 ವರ್ಷದ ತನಕ ನಿಮಗೆ ಯಾವುದೇ ರೀತಿಯಾದ ಹಣ ಬರೋದಿಲ್ಲ. 60 ವರ್ಷ ಆದಮೇಲೆ ಪ್ರತಿ ತಿಂಗಳು ನಿಮಗೆ ಗಂಡಂಗೆ 3,000 ರೂಪಾಯಿ, ಹೆಂಡತಿಗೆ 3,000 ರೂಪಾಯಿ ಬರ್ತಾ ಹೋಗುತ್ತೆ. ಸೊ ಈ ಯೋಜನೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ 60 ವರ್ಷ ಆದಮೇಲೆ ಹಲವಾರು ಜನರಿಗೆ ಉದ್ಯೋಗ ಇರೋದಿಲ್ಲ. ಹಾಗೆ ಕೆಲವೊಂದಿಷ್ಟು ಮಕ್ಕಳುಗಳು ಕರೆಕ್ಟಾಗಿ ನೋಡ್ಕೊಳ್ತಾ ಇರಲ್ಲ. ಅವರ ಮೆಡಿಸಿನ್ ಖರ್ಚಿಗಾಗಿರ್ಬೋದು, ಹಾಗೆಯೇ ದಿನಸಿ ಪದಾರ್ಥಗಳಿಗಾಗಿರ್ಬೋದು, ಏನಕ್ಕೆ ಆಗಿದ್ರು ಕೂಡ ಖರ್ಚಿಗೆ ಹಣ ಬೇಕೇ ಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಅವರಿಗೆ 3,000 ರೂಪಾಯಿ ಬಂದರೆ ಪ್ರತಿ ಒಬ್ಬರಿಗೂ 3,000 ರೂಪಾಯಿ ಅಂದರೆ ಗಂಡಂಗೆ 3,000, ಹೆಂಡತಿಗೆ 3,000 ಬರ್ತಾ ಇದ್ರೆ 6,000 ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದ್ರೆ ಅವ್ರ ಜೀವನ ಮಾಡೋದಕ್ಕೇನು ಕಷ್ಟ ಆಗೋದಿಲ್ಲ. ಸೊ ಇದಿಷ್ಟು
ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈಗಲೇ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.